ನಿಗಮಗಳಿಗೆ ಅನುದಾನ ಮೀಸಲಿಟ್ಟರು ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು. ನೋಡಿ, ಸಾಕಷ್ಟು ಅನುದಾನ ನಿಗಮಗಳಲ್ಲಿ ಈಗಾಗಲೇ ಇದೆ. ಹಿಂದಿನ ಸರ್ಕಾರ ಏನಾಗಿತ್ತು ಅಂದ್ರೆ ಟಾರ್ಗೆಟ್ ಅನ್ನ ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನಂದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟ್ 3-4 ಕೊಟ್ಟಾಗ ಅದಕ್ಕೆ ನಾವು ಯಾರು ಹಿಂದಿನ ಸರ್ಕಾರದಲ್ಲಿ ನಾವು ಯಾರು ಕೂಡ ಆಯ್ಕೆನೂ ಮಾಡಿಲ್ಲ. ಮತ್ತೆ ಸರ್ಕಾರಕ್ಕೆ ನಾನೇ ಪತ್ರ ಬರೆದಿದ್ದೆ, ಹಿಂಗೆ ನೀವು 2-3 ಒಂದೊಂದು ಕ್ಷೇತ್ರಕ್ಕೆ ಕೊಟ್ರೆ ಇದು ಉಪಯೋಗ ಆಗೋದಿಲ್ಲ, ನೀವೇ ಆಯ್ಕೆ ಮಾಡಿ ಪಟ್ಟಿಯನ್ನ ನೀವೇ ತಯಾರು ಮಾಡ್ಬಿಟ್ಟು ಕೊಟ್ಬಿಡಿ ಅಂತಾನೆ. ನಮ್ಮ ಸರ್ಕಾರ ಬಂದ್ಮೇಲೆ ಈಗೆಲ್ಲ ಕ್ರೋಢೀಕರಿಸಿ ಈಗ ಹೊಸ ಟಾರ್ಗೆಟ್ಗಳನ್ನ ನಿಗದಿಪಡಿಸಿದ್ದಾರೆ. ಅದ್ರ ತಕ್ಕಂಗೆ ಆಯ್ಕೆ ಆಗುತ್ತೆ. ಇದು ಕೊರತೆ ಇರೋದು ದುಡ್ಡಿದಲ್ಲ, ಟಾರ್ಗೆಟ್ ಅನ್ನ ಇವರು ಸರಿಯಾಗಿ ಕೊಟ್ಟಿರ್ಲಾರ್ದ ಕಾರಣ ಈ ಗೊಂದಲ ಆಗ್ತಾ ಇದೆ. ಆಮೇಲೆ ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ. ತಾಂಡಾ ಅಭಿವೃದ್ಧಿ ನಿಗಮ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅವರ ಅವಧಿನಲ್ಲಿ 1 ವರ್ಷದಲ್ಲಿ ಅವರು ಕೊಟ್ಟಿದ್ದು ಒಂದೇ ಒಂದು ಟ್ಯಾಕ್ಸಿ ಇಡೀ ರಾಜ್ಯದಲ್ಲಿ. ಮತ್ತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕಳೆದ 3-3.5 ಹಿಂದಿನ ಸರ್ಕಾರದಲ್ಲಿ 3.5-4 ವರ್ಷದ ಅವಧಿನಲ್ಲಿ ಅವ್ರು ಒಂದು ಬೋರ್ವೆಲ್ ಕೂಡ ಕೊರಿಲಿಕ್ಕಾಗಿಲ್ಲ. ಯಾಕಂದ್ರೆ ಅವ್ರು ಹಗರಣ ಮಾಡಿದ್ರು. ಅದರಲ್ಲಿ 400 ಕೋಟಿ 500 ಕೋಟಿ ರೂಪಾಯಿ ಹಗರಣ ಮಾಡಿ ಅದರಲ್ಲಿ 2 FIR ಕೂಡ ಇವತ್ತು ವಿಧಾನಸೌಧ ಪೊಲೀಸ್ ಠಾಣೆನಲ್ಲಿ ಆಗಿದೆ ಇವತ್ತು. ಸೊ ಇವೆಲ್ಲ ಕಾರಣದಿಂದ ಇವತ್ತು ವಿಳಂಬ ಆಗಿದೆ ಹೊರತು ದುಡ್ಡಿಲ್ಲ ಅಥವಾ ದುಡ್ಡನ್ನ ನಾವು ಕೊಟ್ಟಿಲ್ಲ ಅಂತ ಸುಳ್ಳು ಆರೋಪ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಆರ್ಥಿಕ ವರ್ಷ ಮುಗಿಯಕ್ಕೆ ಬಂತು ಸರ್, 2 ತಿಂಗಳು. ನೋಡಿ, ಅದು ನಾನ್ ಲ್ಯಾಪ್ಸೇಬಲ್ ಇದೆ ಇವ್ರೆ. ಈಗ ಏನಿದೆ ಟಾರ್ಗೆಟ್ಸ್ ಇರೋದು ಅಥವಾ ಕಾರ್ಪೊರೇಷನ್ಸ್ ನಲ್ಲಿ ನಾನ್ ಲ್ಯಾಪ್ಸೇಬಲ್ ಫಂಡ್ ಇರೋದು. ಇದು ಬಿಜೆಪಿ ಅವರು ಏನಾದ್ರು ಹೇಳ್ಕೋಬಹುದು, ಆದ್ರೆ ಅವ್ರ ಕಾಲಾವಧಿನಲ್ಲಿ ಏನಾಗಿದೆ ಅಂದ್ಬಿಟ್ಟು ಈ ವ್ಯವಸ್ಥೆಗೆ, ಈ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನೇರ ಕಾರಣ ಅವರೇ ಇದ್ದಾರೆ. ಇನ್ನೊಂದು ಸರ್, ಕಿಯೋನಿಕ್ಸ್ ಗುತ್ತಿಗೆದಾರರ ಪತ್ರ ಬರೆದಿದ್ದಾರೆ, ಸುಖಾಂತಿ ಆಡ್ತದ ಅಥವಾ ಹೇಗೆ ಸರ್ ಅದು? ನೋಡಿ, ಸುಖಾಂತಿ ಅಂದ್ರೆ ಏನು? ಅವ್ರಿಗೆ ಅನುದಾನ ಬಿಡುಗಡೆ ಆಗುತ್ತೆ, ಅದು ಅವ್ರ ಪ್ರಕಾರ ನ್ಯಾಯಯುತವಾಗಿ ಏನ್ ಮಾಡ್ಬೇಕು ಅಂತ ಮಾಡ್ಬೇಕಲ್ಲ. ನಾನು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಆಗ್ಲೇ ಪತ್ರಿಕಾ ಹೇಳಿಕೆನ ಕೊಟ್ಟಿದ್ದೀನಿ. ಮತ್ತೆ ಎಲ್ಲ ಏನು ಅಕೌಂಟೆಂಟ್ ಜನರಲ್ ಆಡಿಟ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ತಮ್ಮ ಕೈನಲ್ಲಿದೆ. ಏನೇ ಮಾಡಿದ್ರು ಕೂಡ ಆಡಿಟ್ ರಿಪೋರ್ಟ್ ಪ್ರಕಾರ ಮಾಡ್ಬೇಕಾಗುತ್ತೆ, CAG ರಿಪೋರ್ಟ್ ಪ್ರಕಾರ ಮಾಡ್ಬೇಕಾಗುತ್ತೆ, ನ್ಯಾಯಯುತವಾಗಿ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಮಾಡ್ತೀವಿ. ಈಗಾಗಲೇ ಮಹೇಶ್ವರ್ ರಾವ್ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರೆ ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಕೂಡ 4-5 ಅಂಶಗಳಲ್ಲಿ ಲೋಪ ಕಂಡು ಬಂದಿದೆ. ಅದನ್ನ ಹೊರತುಪಡಿಸಿ ಯಾವ್ದು ಸರಿ ಇದೆ, ಕರೆಕ್ಟ್ ಆಗಿ GST ಪಾವತಿ ಆಗಿರ್ಬೋದು ಅಥವಾ ಅವರು ಸರಿಯಾಗಿ ರೀತಿಯಾದಂತ ಮಾನದಂಡಗಳನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವರಿಗೆ ನ್ಯಾಯಯುತವಾಗಿ ಕೊಡೋದು ನಮ್ದು ಕರ್ತವ್ಯ ಆಗುತ್ತೆ. ಅದನ್ನ ನಾವು ಮಾಡ್ತಾ ಇದೀವಿ. ಪ್ರತಿ ಸರಿ ಆರೋಪ ಮಾಡ್ತೀವಿ ಸರ್, ಹಿಂದಿನ ಸರ್ಕಾರ ಸಾಕಷ್ಟು ಸಾಲ ಬಿಟ್ಟು ಹೋಗಿದೆ ಅಥವಾ ಅನುದಾನ ಹಂಚಿಕೆ ಸರಿಯಾಗಿ ಮಾಡಿ ಹೋಗ್ಲಿಲ್ಲ, ಬೇಕಾಬಿಟ್ಟಿ ಖರ್ಚು ಮಾಡಿದ್ದಾರೆ ಅಂತ. ಅದಕ್ಕೆ ಅಂಕಿಅಂಶಗಳನ್ನ ಪಟ್ಟಿ ಏನಾದ್ರು ಬಿಡುಗಡೆ? ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸದನದಲ್ಲೇ ಹೇಳಿರೋದು 2,09,000 ಕೋಟಿ ರೂಪಾಯಿ ಇವರು ಏನು ಹೆಚ್ಚುವರಿಯಾಗಿ ಇವರು ವರ್ಕ್ಸ್ ಅನ್ನ ಕೊಟ್ಟು ಹೋಗಿದ್ದಾರೆ ಅಂತ. ನನ್ನ ಇಲಾಖೆನಲ್ಲೇ ನೀವು ತಗೊಳ್ಳಿ, ಬರೇ ರಸ್ತೆಗೆ ನಿರ್ಮಾಣ ಅಂದ್ಬಿಟ್ಟು KRIDLಗೆ ಇವರಿಗೆ ಅನುದಾನ ಇದ್ದಿದ್ದೇ ಅಂದಾಜು 1,200 ಕೋಟಿ ರೂಪಾಯಿ. ಇವರು ಅನುಮೋದನೆ ನೀಡಿದ್ದು ಏನಿಲ್ಲ ಅಂದ್ರೂ 4,000 ಕೋಟಿ ರೂಪಾಯಿಗೆ. ಇದಾಗಲೇ ಎಲ್ಲ ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ. ಮತ್ತೊಮ್ಮೆ ಪುನರುಚ್ಚರಿಸಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಆದ್ರೆ ನಾವು ಕೇಳ್ತಾ ಇರೋದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚದ್ ಬಿಟ್ಟು ನೀವು ಯಾಕೆ ಸಾಲ ಮಾಡಿ ತುಪ್ಪ ತಿಂದ್ರಿ? ಆ ಸಾಲದ ಬಡ್ಡಿಯನ್ನ ನಾವು ಕಟ್ತಾ ಇದೀವಿ ಅಂತ ನಾನು ಪದೇ ಹೇಳ್ತಾ ಇರೋದು. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ KS ಎಕ್ಸಾಮ್ ಕೂಡ ಸಾಕಷ್ಟು ಗೊಂದಲ ಆಗಿತ್ತು ಸರ್. ಅದನ್ನ ಪುನರ್ ಪರೀಕ್ಷೆ ಮಾಡೋದು ಎಲ್ಲಿ ಬಂತು ಸರ್? ಮತ್ತು ಒಂದು ವೇಳೆ ಮಾಡದೇ ಇದ್ದವರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನೋಡಿ, ಈಗಾಗಲೇ KS, KPSC, KEA ಮತ್ತು KPSC ಎಕ್ಸಾಮ್ಗಳಲ್ಲಿ ಏನು ಗೊಂದಲ ಇತ್ತು, ಲಾಸ್ಟ್ ಟೈಮು ನಾನೇ ಮುಂದೆ ನಿಂತು ಅದನ್ನ ಎಕ್ಸಾಮಿಗೆ ಏನು ಬೇಡಿಕೆ ಇತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮಾಡಿಸಿದ್ವಿ. ಈಗ ಮತ್ತೆ ಕೆಲವು ಗೊಂದಲಗಳಿದೆ ಅಂದ್ಬಿಟ್ಟು ಅದು ಅನುವಾದನೆಯಲ್ಲಿದೆ ಅಂತ ಮತ್ತೊಮ್ಮೆ ಕೆಲವು ಜನ ಹೇಳ್ತಾ ಇದ್ದಾರೆ. ಅದೇನಿದೆ ಅಂತ ಸರಿಯಾಗಿ ತಿಳ್ಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ನಾನು ತರ್ತೀನಿ. ಆದ್ರೆ ನಾನು ಹೇಳ್ದಂಗೆ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಉದ್ಯೋಗವನ್ನ ಕೊಡಬೇಕು, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಏನು ನಮ್ಮ ಮ್ಯಾನಿಫೆಸ್ಟೋನಲ್ಲಿದೆ ಅದು ಪೂರ್ಣಗೊಳಿಸಬೇಕಾಗ್ತದೆ. ಅದನ್ನ ನಾವು ಮಾಡ್ತೀವಿ. ಇಷ್ಟು ದಿನ ನಿಮ್ ವಿಚಾರ ಅಂದ್ರೆ ಕಾಂಗ್ರೆಸ್ ವಿಚಾರವಾಗಿ ಆಂತರಿಕ ಕಿತ್ತಾಟ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ರು. ಈಗ ಅವ್ರದೇ ಪಕ್ಷದ ಶುರುವಾಗಿದೆ. ನೋಡಿ, ಮೊದಲನೇದಾಗಿ ನಮ್ಮಲ್ಲಿ ಕಿತ್ತಾಟ ಇಲ್ಲ.
ಕೆಲವು ಹೇಳಿಕೆಗಳಿರ್ಬೋದು, ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವರು ನಮ್ಮ ನಾಯಕರ ಮುಂದೆ ಹೇಳಿಕೆ ಅವ್ರು ಬಯಸಿದ್ರು, ಅದು ಅದ್ರ ತಕ್ಕಂಗೆ ಆಗ್ತಾ ಇದೆ. ಅದು ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ, ಮಿಕ್ಕಿದೇನೇ ಬದಲಾವಣೆಗಳಿರ್ಬೋದು, ಅದೇ ಏನೇ ನಿರ್ಧಾರಗಳಿರ್ಬೋದು, ಅದು ನಾವು ನಮ್ಮ ಹಂತದಲ್ಲಿ ತಗೋತೀವಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತಾನೆ ಹೇಳಿರೋದು. ದರ್ ಇಸ್ ನಥಿಂಗ್ ರಾಂಗ್ ವಿತ್ ದಟ್. ಆದ್ರೆ ಬಿಜೆಪಿನಲ್ಲಿ ನಡೀತಾ ಇರೋದೇನಿದೆ, ಬಹಳ ಗಂಭೀರವಾದಂತ ಆರೋಪಗಳು ಬರ್ತಾ ಇದೆ ನೋಡಿ. ಇದು ಸುಮ್ಮನೆ ಆಂತರಿಕ ಬಿಜೆಪಿ ಕಚ್ಚಾಟ ಇದ್ದಿದ್ರೆ ನಾವು ಕಮೆಂಟ್ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಆದ್ರೆ ನಿನ್ನೆ ಮೊನ್ನೆ ಬಂದಂತ ಆರೋಪಗಳನ್ನ ತಾವು ಗಮನಿಸಿದ್ರೆ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್. ಒಬ್ಬ ಹಿರಿಯ ಶಾಸಕರು, ಒಬ್ಬ ಬಿಜೆಪಿ ಅಧ್ಯಕ್ಷರು, ಅವರು ಕೂಡ ಶಾಸಕರೇ, ಅವ್ರ ಮೇಲೆ ಆರೋಪ ಏನ್ ಮಾಡ್ತಾ ಇದ್ದಾರೆ, ನೀವು ಫೋರ್ಜರಿ ಮಾಡಿದ್ದೀರಾ. ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಅನ್ನ ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಮತ್ತೆ ಬಹಳ ಗಂಭೀರವಾದದಲ್ವಾ, ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ, ಅದು ಅವ್ರ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅದ್ ನಾವು ಗಂಭೀರವಾಗಿ ತಗೋಬೇಕಾ ಇಲ್ಲ? ಫೋರ್ಜರಿ ಅಂತ ಹೇಳ್ತಾರೆ. ಮತ್ತೆ ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಎಕ್ಸ್ಟಾರ್ಷನ್. ಗಂಭೀರ ಆರೋಪ ಅಲ್ವಾ ಇದು? ಮತ್ತೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು. ನಿಮ್ಮ ಅವಧಿನಲ್ಲಿ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೈಲ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಇದ್ರ ನಿಗೂಢ ಏನು? ಎಕ್ಸ್ಟಾರ್ಷನ್ ಆಗಿದೆ, ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿದ್ದಾರೆ. ಒಬ್ಬ ಸ್ಟೇಟ್ ಹೆಡ್ದು, ಮುಖ್ಯಮಂತ್ರಿ ಅಂದ್ರೆ ಯಾರು? ಈಸ್ ಹೆಡ್ ಆಫ್ ದ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡ್ಬಿಟ್ಟು, ಎಕ್ಸ್ಟಾರ್ಷನ್ ಮಾಡ್ಬಿಟ್ಟು, ಭ್ರಷ್ಟಾಚಾರ ಮಾಡ್ಬಿಟ್ಟು ಆ CM ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಇದು ಗಂಭೀರ ಅಲ್ವಾ? ನೋಡೋಣ, ಅದ್ ನನ್ಗೆ ಗೊತ್ತಿಲ್ಲ, ಇವ್ರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡ್ಬೇಕು ಇದಕ್ಕೆ? ಬಿಜೆಪಿ ನೋಡಿ, ಸರ್ಕಾರ ನಮ್ದಿದೆ. ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್. ಒಂದ್ ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಅಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರ್ ಅನ್ನ ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದೆ, ಎಕ್ಸ್ಟಾರ್ಷನ್ಗೆ ಉಪಯೋಗ ಮಾಡಿದಾರೆ ಅಂದ್ರೆ, ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದ್ರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದ್ರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದ್ರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯ್ತು. ಇದು ಕಾಂಗ್ರೆಸ್ನವ್ರದ್ದು ಆರೋಪ ಅಲ್ಲ, ಬಿಜೆಪಿ ಅವರ ಆರೋಪ. ದೇ ಆರ್ ಟೆಲಿಂಗ್, ಬಿಜೆಪಿ ಅವರೇ ಹೇಳ್ತಾ ಇರೋದು ದಟ್ ದೇರ್ ಬಿಜೆಪಿ ಪ್ರೆಸಿಡೆಂಟ್ ಈಸ್ ಕರಪ್ಟ್, is into forgery and is into extortion. ನಾವೆಲ್ಲ ಹೇಳ್ತಾ ಇರೋದು ಯಾಕೆ ಸರ್ಕಾರದಿಂದ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು, ಸುಮಾರು ಕೇಸ್ ಹಾಕುವಂತದ್ದು? ಯಾಕಂದ್ರೆ ಗಂಭೀರ ಆರೋಪಗಳು ಸರ್, ಅವರ ರಾಜಕೀಯ ಆರೋಪ. ನೋಡೋಣ, ಅವ್ರು ಕಂಪ್ಲೇಂಟ್ ಕೊಟ್ರೆ ನಾವು ತನಿಖೆ ಮಾಡ್ತೀವಿ. ಈಗ ಸೋಮೋಟೋ ಅಂದ್ರೆ ಏನಾದ್ರು ಸಾಕ್ಷಿ ಬೇಕಲ್ಲ ಸರ್ ನಮ್ಗೆ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯತ್ನಾಳ್ ಅವರು ಒಂದು ಕಂಪ್ಲೇಂಟ್ ಕೊಡ್ಲಿ, ನಾವೇ ತನಿಖೆ ಮಾಡ್ಸೋಣ ಅಂತೆ. ಯಾವ್ದಾದ್ರು ಒಂದು ಕೊಡ್ಲಿ, ನಿಮ್ಗೆ ಫೋರ್ಜರಿ ಆಗಿದೆ, ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ. ಈಗ ನಿಮ್ಗೂ ಗೊತ್ತಿದೆ ಅಲ್ಲ, ಸದನದಲ್ಲೂ ಕೂಡ ಇದು ಒಂದ್ಸರಿ ಚರ್ಚೆ ಆಯ್ತು, ಛೋಟಾ ಸಿಗ್ನೇಚರ್ ಯಾರು ಮಾಡ್ತಾ ಇದಾರೆ ಅಂತ. ನೆನ್ಪಿದ್ಯಾ? ಅದು ನಾವು ಆರೋಪ ಮಾಡಿಲ್ಲ, ಬಿಜೆಪಿ ಅವರೇ ಆರೋಪ ಮಾಡಿದ್ದು. ಛೋಟಾ ಸಿಗ್ನೇಚರ್ಗಳು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂದ್ಬಿಟ್ಟು. ಕುರ್ಚಿ ಕಿತ್ತಾಟ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಈಗ ಅಲ್ಲಿ ಅಧ್ಯಕ್ಷ ಸ್ಥಾನ ಕಿತ್ತಾಟ ನಡೀತಿದೆ. ನೀವು ದಯವಿಟ್ಟು ಕ್ಷಮಿಸ್ಬೇಕು ಮೇಡಮ್, ನನಗೆ ಅವ್ರು ಯಾರನ್ನ ಪ್ರೆಸಿಡೆಂಟ್ ಆಗ್ಲಿ, ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಫೋರ್ಜರಿ ಆಗಿದೆ, ಭ್ರಷ್ಟಾಚಾರ ಆಗಿದೆ, ರಾಜ್ಯದ ಜನರಿಗೆ ಮೋಸ ಆಗಿದೆ ಅವರ ಅವಧಿನಲ್ಲಿ ಅಂತ ಅವ್ರ ಶಾಸಕರೇ ಹೇಳ್ತಾ ಇದಾರಲ್ಲ, ಅದು ಗಂಭೀರವಾದ ಆರೋಪ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.